ಸೋಲನ್ನ ಒಪ್ಪಿಕೊಳ್ಳದ ಅಶೋಕ್ ಬಂಡವಾದ ಸಿದ್ದು ಗುದ್ದು. ಸೋಲೆ ಇಲ್ವಾ ಅಶೋಕ್? ವಿಪಕ್ಷ ನಾಯಕ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಮಾತಿನ ಜಟಾಪಟಿಗೆ ಇಳಿದು ಸೋತು ಹೋಗಿದ್ದಾರೆ. ವಾದ ಮಾಡಿದ್ರೆ ಓಕೆ, ಆದ್ರೆ ವಿತಂಡವಾದ ಮಾಡೋಕೆ ಹೋಗಿ ಪೇಚಿಗೆ ಸಿಲುಕಿದ್ದಾರೆ. ಹಾಗಾದ್ರೆ ಏನಿದು ವಿಪಕ್ಷ ನಾಯಕ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವಿನ ಮಾತಿನ ಜಟಾಪಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಪಕ್ಷ ನಾಯಕ ಅಶೋಕ್ ಅವರು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರವನ್ನ ಟೀಕಿಸುವುದಕ್ಕೆ ನೆಪ ಹುಡುಕುತ್ತಿದ್ದಾರ. ಆಡಳಿತಾರೂಢ ನಾಯಕರನ್ನ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರನ್ನ ಟೀಕಿಸೋದಕ್ಕೆ ಹೇಗ್ ಬೇಕಾದ್ರೂ ನಡೆದುಕೊಳ್ತಾರಾ ಅನ್ನೋ ಅನುಮಾನ ಹುಟ್ಟುಕೊಂತಿದೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಟೀಕಿಸೋದಕ್ಕೆ ಹೋಗಿ ತಾವೇ ಸಿದ್ದರಾಮಯ್ಯನವರ ಕೈಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಅಶೋಕ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಿಗ್ಗಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ. ಸಿದ್ದರಾಮಯ್ಯ ತಗೊಂಡ ಕ್ಲಾಸ್ಗೆ ಅಶೋಕ್ ಅವರು ಮರು ಮಾತನಾಡೋಕೆ ಆಗ್ಲೇ ಇಲ್ಲ. ಸಬೂಬು ಹೇಳಲು ಮುಂದಾಗಿ ತಡಬಡಾಯಿಸಿದ್ದಾರೆ. ಆ ಕುರಿತ ವಿಡಿಯೋ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅಂತದ್ದೇನಿದೆ ಗೊತ್ತಾ? ನೀವೇ ನೋಡಿ. ನಿಮ್ ತರ ನಾನು ಒಂದ್ ಸಾರಿ ಸೋತಿಲ್ಲ. ಈ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಸೋತಿಲ್ವಾ? ನಾನು ಎರಡು ಕಡೆ ನಿಂತಿದ್ದೆ ಸರ್. ಎರಡು ಕಡೆ ನಿಂತ್ಕೊಳ್ಳಿ. ನಾನು ಎರಡು ಕಡೆ ನಿಂತ್ಕೊಂಡು ಒಂದ್ ಕಡೆ ಗೆದ್ದಿದ್ದೀನಿ. ಅದು ಸೋಲಲ್ವಾ? ಅದೇ ಸರ್, ಕನಕಪುರದಲ್ಲಿ ಸೋಲಲ್ವಾ? ನಾನು ಹೇಳಿದ್ದು ಯಾವುದೇ ಅಧಿವೇಶನದಲ್ಲಿ ನಾನು ಪರ್ಮನೆಂಟ್ ಆಗಿದ್ದೀನಿ. ಪರ್ಮನೆಂಟ್ ಆಗಿರೋದು ಬೇರೆ. ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವೇನ್ರಿ? ನಾನೆಲ್ಲಿ ಸರ್ ಸೋತಿದ್ದೀನಿ? ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾ? ಗೆದ್ದಿದ್ದೀರಾ ನೀವು? ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ? ಕೇಳಿದ್ರಲ್ವಾ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ದನ್ನ. ಇವರು ಜೀವನದಲ್ಲಿ ಸೋತೆ ಇಲ್ವಂತೆ. 2023ರಲ್ಲಿ ಕನಕಪುರದಲ್ಲಿ ಡಿಕೆಶಿ ವಿರುದ್ಧ ಸೋತಿಲ್ವಾ ಅಂದ್ರೆ ಅದು ಬಿಡಿ ಅಂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರನ್ನ ಟೀಕಿಸೋಕೆ ಮಾತ್ರ ಮುಂದಾಗ್ತಾರೆ. ನಾನು ನಿಮ್ಮ ರೀತಿ ಯಾವತ್ತೂ ಸೋತಿಲ್ಲ ಅಂತ ಹೇಳುತ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಶೋಕ್ ಅವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬಿಟ್ಟು ಬೇರೆಲ್ಲೂ ಗೆದ್ದಿಲ್ಲ. ಸಿದ್ದರಾಮಯ್ಯನವರ ರೀತಿ ರಾಜ್ಯದ ಬೇರೊಂದು ಮೂಲೆಗೆ ಹೋಗಿ ನಿಂತು ಗೆದ್ದು ಬರೋದಕ್ಕಾಗುತ್ತಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಪದ್ಮನಾಭನಗರ ಗೆದ್ದಿದ್ದೀರಾ ನೀವು? ಹೌದು. ಶಿವಕುಮಾರ್ ವಿರುದ್ಧ ಅದ್ ಬಿಡಿ. ಅದೇ ಪಾರ್ಟಿ ಹೇಳಿತ್ತು, ನಿಂತಿದ್ದೆ. ಎಷ್ಟು ಓಟ್ ತಗೊಂಡಿರಿ? ಮುಂದೆ ಎಷ್ಟು ಓಟ್ ತಗೊಂಡಿದ್ರಿ? ನಾನು ಸೋಲು ಗೆಲುವುಗಳು ರಾಜಕೀಯದಲ್ಲಿ ಇರ್ತಕ್ಕಂಥದ್ದೇ. ಸೋಲು ಗೆಲುವುಗಳು ಇರ್ತಕ್ಕಂಥದ್ದು. ಎಂತೆಂಥ ದೊಡ್ಡ ದೊಡ್ಡ ಲೀಡರ್ಗಳು ಸೋತಿದ್ದಾರೆ. ನಾನು ಸೋತಿದ್ದೀನಿ. ನಾನು ಏನು ಎಲ್ಲಾ ಸಾರಿನೂ ಗೆದ್ದಿದ್ದೀನಿ. 14 ಎಲೆಕ್ಷನ್ಗಳು ಮಾಡಿದ್ದೀನಿ. 9 ಎಲೆಕ್ಷನ್ಗಳು ಗೆದ್ದಿದ್ದೀನಿ. 4 ಸೋತಿದ್ದೀನಿ. ನೋಡಿದ್ರಲ್ವಾ ವಿಪಕ್ಷ ನಾಯಕ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಟೀಕಿಸೋದಕ್ಕೆ ಹೋಗಿ ಹೇಗೆ ತಗಲಾಕೊಂಡಿದ್ದಾರೆ ಅನ್ನೋದನ್ನ. ಇವರು ಪದ್ಮನಾಭನಗರದಲ್ಲಿ ಬಿಟ್ರೆ ಬೇರೆಲ್ಲೂ ಗೆದ್ದಿಲ್ಲ. ಇನ್ನ 2023ರಲ್ಲಿ ಕನಕಪುರದಲ್ಲಿ ಡಿಕೆಶಿ ವಿರುದ್ಧ ಸೋತಿದ್ದ ಇವರು 3ನೇ ಸ್ಥಾನಕ್ಕೆ ಕುಸಿದಿದ್ರು. ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ 1,43,023 ಮತಗಳನ್ನ ಪಡೆದು ಗೆದ್ದಿದ್ರೆ, ಜೆಡಿಎಸ್ನ ಬಿ ನಾಗರಾಜು ಅನ್ನೋರು 20,631 ಮತಗಳನ್ನ ಪಡೆದು 2ನೇ ಸ್ಥಾನದಲ್ಲಿದ್ರು. ಇತ್ತ ವಿಪಕ್ಷ ನಾಯಕ ಅಶೋಕ್ ಅವರು 19,753 ಮತಗಳನ್ನ ಪಡೆದು 3ನೇ ಸ್ಥಾನಕ್ಕೆ ಕುಸಿದಿದ್ರು. ಆ ಮೂಲಕ ಅತ್ಯಂತ ಹೀನಾಯವಾಗಿ ಸೋತು ಹೋಗಿದ್ರು. ಹೀಗಿದ್ರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ನಿಮ್ಮ ಹಾಗೆ ನಾನು ಸೋತಿರ್ಲಿಲ್ಲ ಅಂತೇಳಿ ವಾದ ಮಾಡೋಕೆ ನಿಂತಿದ್ದಾರೆ. ಕೊನೆಗೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ವಾದ ಮಾಡೋಕ್ಕಾಗದೆ ಪೇಚಿಗೆ ಸಿಲುಕಿದ್ದಾರೆ. ಹಾಗಾದ್ರೆ ಅಶೋಕ್ ಅವರ ಈ ವಿತಂಡವಾದದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.